ಹಾಯ್ ಫ್ರೆಂಡ್ಸ್, ಇವತ್ತು ಈ ವಿಡಿಯೋ ಮಾಡೋ ಉದ್ದೇಶ ಏನಪ್ಪ ಅಂದರೆ ತುಂಬ ಶಾಂತವಾದ ಮತ್ತು ಮನಸ್ಸಿಗೆ ನೆಮ್ಮದಿ ಕೊಡೋ ಜಾಗಕ್ಕೆ ಹೋಗ್ತಾಯಿದ್ದೀವಿ ಇವತ್ತು. ಆ ಜಾಗ ಯಾವುದಪ್ಪ ಅಂದರೆ ನಂದಿ ಹಿಲ್ಸ್. ಇದು ಬೆಂಗಳೂರಿಂದ 70 ಕಿಲೋಮೀಟ್ರ್ ದೂರದಲ್ಲಿದೆ. ನನಗಂತೂ ಹೋಗ್ಬೇಕಿದ್ರೆ ಈ ರೋಡ್ ನೋಡ್ತಿದ್ದಂಗೆ ಭಯ ಆಗೋಯ್ತಪ್ಪ. ನಾವು 10th ಆಗುಂಬೆ ಘಾಟ್ ಹೋಗಿದ್ವಿ. ಅದಾದಮೇಲೆ ನೆಕ್ಸ್ಟ್ ಟೈಮ್ ಇದೇ ರೋಡ್ ನೋಡಿದ್ದು. ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಸುತ್ತಮುತ್ತ ಗಿಡ ಮರ ಪರಿಸರ, ಒಳ್ಳೆ ಗಾಳಿ. ಹಾಗೆ ನಾವು ಅದನ್ನೆಲ್ಲ ನೋಡ್ಕೊತ ತಲುಪಿದ್ದು ನಂದಿ ಹಿಲ್ಸ್ ಪ್ರವೇಶ ದ್ವಾರ. ಹಾಗೆ ನೋಡ್ಕೊತ ಒಳಗಡೆ ಹೋಗ್ತಿರ್ಬೇಕಾದ್ರೆ ಇಲ್ಲಿ ಸೆಕ್ಯೂರಿಟಿ ನಮ್ಮನ್ನು ನಿಲ್ಲಿಸಿ ಬ್ಯಾಗ್ ಚೆಕ್ ಮಾಡಬೇಕು, ಬ್ಯಾಗ್ ತೋರಿಸ್ರಿ ಅಂದರು. ತೋರಿಸ್ತಾ ಇದ್ವಿ. ಅದರಲ್ಲಿ ಚಿಪ್ಸ್ ಪ್ಯಾಕೆಟು, ನೀರಿನ ಬಾಟಲ್ ಇತ್ತು. ಒಳಗಡೆ ಪ್ಲಾಸ್ಟಿಕ್ ಅಲಾವಿಲ್ಲ ಅಂತ ಹೇಳಿದ್ರು. ಇದನ್ನು ಹಂಗೆ ವಾಪಸ್ ತೊಗೊಂಡ್ಬಂದು ಅಲ್ಲೇ ಕುಂತ್ಕೊಂಡು ತಿಂದು ನೀರು ಕುಡ್ಕೊಂಡು ಖಾಲಿ ಮಾಡಿ ಅಲ್ಲೇ ಡಸ್ಟ್ಬಿನ್ ಇತ್ತು, ಡಸ್ಟ್ಬಿನಲ್ಲಿ ಹಾಕಿದ್ವಿ. ನೀವು ಯಾರಾದರೂ ನಂದಿ ಹಿಲ್ಸಿಗೆ ಹೋಗ್ತಿದ್ರೆ ಪ್ಲಾಸ್ಟಿಕ್ ಯಾವುದು ತೊಗೊಂಡು ಹೋಗ್ಬೇಡ್ರಿ. ವಾಟರ್ ಬಾಟಲ್ ಇರುತ್ತಲ್ಲ ಸ್ಟೀಲ್ದು, ಅದನ್ನು ತೊಗೊಂಡು ಹೋಗ್ರಿ, ಬ್ಯಾಗಲ್ಲಿ ಕ್ಯಾರಿ ಮಾಡ್ಕೊಂಡು ಹೋಗ್ರಿ. ಒಳಗಡೆ ಹೋಗ್ತಿದ್ದಂಗೆ ನಾವು ಹೋಗಿದ್ದು ಫಸ್ಟ್ ಈ ಜಾಗಕ್ಕೆ. ಇದಂತೂ ತುಂಬ ಚೆನ್ನಾಗಿತ್ತು. ಒಳಗಡೆ ಕಲರ್ ಮೀನುಗಳು ಬಿಟ್ಟಿದ್ರು. ನೋಡೋಕ್ಕೆ ಕಣ್ಣಿಗೆ ತುಂಬ ಆನಂದ ಅನ್ನಿಸ್ತಿತ್ತು. ಇದು ಆಗ್ತಿದ್ದಂಗೆ ನಾವು ಹೋಗ್ತಿರೋದು ನಂದಿ ಹಿಲ್ಸ್ನ ಪೂರ ಟಾಪಲ್ಲಿ. ಇದನ್ನೇ ಇರಬೇಕಿದ್ದಂತೂ ತುಂಬ ಸುಸ್ತಾಗ್ತಾಯಿತ್ತು ನಮಗೆ. ಹೆಣ್ಮಕ್ಳಿಗೆ ತುಂಬ ಕಷ್ಟ ಆಗುತ್ತೆ. ಆದರೂ ನೋಡ್ಬೋದಾದಂಥ ಸ್ಥಳ ಇದು, ನೋಡ್ಬೋದು. ಹಂಗೆ ನಡ್ಕೊಂಡು ಮೇಲೆ ಹೋಗ್ತಾ ಗಿಡ ಮರಗಳು ನೋಡ್ತಾ ತುಂಬ ದೊಡ್ಡ ದೊಡ್ಡ ಮರಗಳಿದ್ವು. ಅದೇ ಟೈಮಲ್ಲಿ ಒಂದು ಕೋತಿ ಒಂದು ಮಗು ಕೈಯಿಂದ ಇರೋ ತಿನ್ನೋ ಐಟಮ್ನ ಕಿತ್ಕೊಂಡು ಓಡೋಗ್ತಿತ್ತು. ಮಗು ಅಳ್ತಾ ಇತ್ತು. ಹಂಗೆ ಮುಂದೆ ಹೋಗಿ ನಾವು ನೋಡಿದ್ದು ಯೋಗಾನಂದೇಶ್ವರ ದೇವಸ್ಥಾನ. ತುಂಬ ಹಳೆಯ ದೇವಸ್ಥಾನ. ಸ್ವಲ್ಪ ಭಾಗ ಶಿಥಿಲಗೊಂಡಿತ್ತು. ತುಂಬ ಒಳಗಡೆ ತುಂಬ ಚೆನ್ನಾಗಿ ದೇವರ ಅಲಂಕಾರ ಮಾಡಿದ್ರು. ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಹಾಗೆ ನಾವು ನಮಸ್ಕಾರ ಮಾಡಿಕೊಂಡು ಹಾಗೆ ಹಳೆ ಕಾಲದ ಕೆತ್ತನೆ ಶಿಲ್ಪಗಳನ್ನೆಲ್ಲ ನೋಡಿಕೊಂಡು ಹೊರಗಡೆ ಬಂದು ನಂದಿ ಹಿಲ್ಸ್ನ ಕೆಳಗಡೆ ವ್ಯೂಸ್ನ ನೋಡ್ತಾ ಇದ್ವಿ. ಇಲ್ಲಿಂದ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತದು. ನಾನು ನಿಂತು ನೋಡ್ತಿರೋ ಜಾಗ ಅಂತೂ ನೋಡೋಕ್ಕೆ ತುಂಬ ಚೆನ್ನಾಗೂ ಇತ್ತು. ಹಂಗೆ ಅಲ್ಲಿಂದ ನೋಡೋಕ್ಕೆ ಭಯನೂ ಅನ್ನಿಸ್ತಿತ್ತು. ಹಂಗೆ ಈ ಜಾಗದಲ್ಲೇ ನಿಂತ್ಕೊಂಡು ಫೋಟೋಗಳು ತೊಗೊಂಡ್ವಿ. ಸಖತ್ತಾಗಿರೋ ಫೋಟೋಗಳು ಬಂದವು. ಒಂಥರ ಖುಷಿ ಅನ್ನಿಸ್ತು. ಇಲ್ಲಿ ಹೋಗಿದ್ದಕ್ಕೂ ವರ್ತಿದೆ ಅಂತ ಅನ್ನಿಸ್ತು. ಹಂಗೆ ಇದೇ ಜಾಗದಲ್ಲೇ ಒಂದು 7-8 ಫೋಟೋ ತೊಗೊಂಡ್ವಿ, ಇರಲಿ ನೆನಪಿಗೆ ಅಂತ. 5 ಫೋಟೋಗಳನ್ನ ತಕ್ಕೊಂಡು ಹಂಗೆ ಇಲ್ಲಿಂದ ಮತ್ತೆ ನಾವು ಹೋಗ್ತಾ ಇರೋದು ಮುಂದೆ ಒಂದು ಜಾಗ ಇದೆ. ಅದನ್ನು ಮತ್ತೊಂದು ವೀಡಿಯೋದಲ್ಲಿ ಹೇಳ್ತೀನಿ. ಹಂಗೆ ಕೆಳಗಡೆ ಬರ್ತಾ ಮತ್ತೆ ವೀಡಿಯೋ ಸ್ಟಾರ್ಟ್ ಮಾಡಿದ್ವಿ. ಆ ವಿಡಿಯೋ ಈಗ ತೋರಿಸ್ತೀನಿ ನೋಡಿ ಮುಂದೆ ಫೋಟೋ. ಹಾಗೆ ಇಲ್ಲಿ ಹೋದಾಗ ಕೋತಿಗಳಿಂದ ಸ್ವಲ್ಪ ಹುಷಾರಾಗಿರಿ. ಯಾಕಂದರೆ ಕೋತಿಗಳು ಸ್ವಲ್ಪ ತರಲೆ ಮಾಡ್ತಿರ್ತವೆ. ನಿಮ್ಮ ಕೈಲಿರೋ ವಸ್ತುಗಳನ್ನ ಕಿತ್ಕೊಂಡು ಹೋಗ್ತಿರ್ತವೆ. ಸ್ವಲ್ಪ ಜಾಗೃತವಾಗಿರಿ ಅಷ್ಟೇ. ಇದು ಅಲ್ಲೇ ನಂದಿ ಹಿಲ್ಸಲ್ಲಿ ಒಂದು ದೇವಸ್ಥಾನ ಇತ್ತು. ಅಲ್ಲಿ ವೀಡಿಯೋ ಅಲೌ ಇರಲಿಲ್ಲ, ಮತ್ತೊಂದು ದೇವಸ್ಥಾನ. ಹಾಗೆ ಅಲ್ಲಿಂದಾನೇ ಇದೊಂದು ವೀಡಿಯೋ ಮಾಡ್ಕೊಂಡ್ವಿ. ಹಂಗೆ ಬರ್ತಾ ಕೆಳಗಡೆ ಇದೊಂದು ಸ್ವಲ್ಪ ಕ್ಯಾಪ್ಚರ್ ಮಾಡಿದ್ವಿ. ಇಲ್ಲೊಂದು ಕಲ್ಲು ಬಂಡೆ ಇತ್ತು, ಅದ್ರ ಹತ್ರ ಒಂದು ನೀರಿನ ಕೊಳ ಇತ್ತು. ಹಾಗೆ ಇಲ್ಲಿ ನಿಂತ್ಕೊಂಡು ಫೋಟೋ ತೊಗೊಂಡ್ವಿ. ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ನನಗೆ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಮಳೆಗಾಲದಲ್ಲಿ ಹೋದವರು ಸ್ವಲ್ಪ ಜಾಗೃತ, ಯಾಕಂದರೆ ಕೆಲವೊಂದು ಜಾಗದಲ್ಲಿ ಕಾಲು ಜರಿತಾ ಇರುತ್ತೆ. ಹುಷಾರಾಗಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಲೈಕ್ ಮಾಡಿರಿ, ಫಾಲೋ ಮಾಡಿರಿ, ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ ನಮಸ್ತೆ.